ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರಿ, ಟೌನ್ಶಿಪ್ ಬೆನ್ನಲ್ಲೇ ಈಗ ವಿಮಾನ ನಿಲ್ದಾಣ ಬರುತ್ತೆ ಅಂತ ಅದರಿಂದ ಹೋರಾಟಕ್ಕೆಲ್ಲ ಸ್ವಲ್ಪ ತಯಾರಿ ಮಾಡ್ತಾರೆ. ಇಲ್ಲ, ಊಹಾಪೋಹಗಳು ಇನ್ನೂ ತೀರ್ಮಾನ ಆಗಿಲ್ಲ. ವಿಮಾನ ನಿಲ್ದಾಣ ಆಗ್ಬೇಕಾದ್ರೆ ನಾವು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತೇಳಿ. ನಾವು ರಾಜ್ಯ ಸರ್ಕಾರದ ತೀರ್ಮಾನ ಅಲ್ಲ ವಿಮಾನ ನಿಲ್ದಾಣ ಮಾಡ್ತಕ್ಕಂಥದ್ದು. ಅದೆಲ್ಲನೂ ಕೂಡ ಕೇಂದ್ರ ಸರ್ಕಾರದವ್ರು ತೀರ್ಮಾನ ಮಾಡ್ತಾರೆ. ಈಗ ಸುಮ್ಮನೆ ಊಹಾಪೋಹ ಅಲ್ಲ, ಒಂದು ಮಾಡಬೇಕು ಅಂತ 2-3 ಕಡೆ ಪ್ರಸ್ತಾವನೆ ಕಳಿಸ್ತಾರೆ. ಅದರಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅದಕ್ಕೆ ಮಾನದಂಡಗಳಿದ್ದಾವೆ. ಸುಮ್ಮನೆ ಎಲ್ಲದರಲ್ಲಿ ನಾವು ಏರೋ ಇದನ್ನು ಮಾಡೋಕ್ಕಾಗಲ್ಲ. ಏರ್ಪೋರ್ಟ್ಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಾನದಂಡಗಳಿದ್ದಾವೆ. ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಬೇಕು. ಮಾನದಂಡ ಎಲ್ಲ ಕೂಡ ಅನ್ವಯ ಆಗಬೇಕು, ಆಮೇಲೆ ತೀರ್ಮಾನ ಆಗ್ತದೆ. ಸರ್, ಮತ್ತೆ ಇನ್ನೊಂದು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹೋರಾಟಗಾರರ ಮೇಲೆ ದಾಖಲಾದ ಪ್ರಕರಣ ಹಿಂಪಡೆಯಬೇಕನ್ನೋ ಒತ್ತಾಯ ಕೂಡ ಇದೆ. ಇಲ್ಲ ನೋಡಿ, ಬಿಡದಿ ಹೋರಾಟಗಾರರ ಮೇಲೆ ಹಾಕಿಲ್ಲ. ಯಾರು ಕಾನೂನನ್ನು ಕೈಗೆತ್ಕೊಂಡವ್ರೆ ಅವ್ರ ಮೇಲೆ ಹಾಕಿದ್ದಾರೆ. ಅಧಿಕಾರಿಗಳಿಗೆ ಯಾರು ದಳಿಸಿದ್ದಾರೆ ಅವ್ರ ಮೇಲೆ ಹಾಕಿದ್ದಾರೆ. ನಾಳೆ ಅಧಿಕಾರಿಗಳು ಕೆಲಸ ಮಾಡ್ಬೇಕಲ್ಲ ರಾಜ್ಯದಲ್ಲಿ. ನಾಳೆ ಈ ರೀತಿ ವಿಚಾರಗಳಾದಾಗ ಅಧಿಕಾರಿಗಳಲ್ಲಿ ಮುಂದೆ ಬಂದು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಅದು ಅಧಿಕಾರಿಗಳ ಮೇಲೆ ಆಗಿರೋದ್ರಿಂದ ಆ ಪ್ರಕರಣ ಸ್ವಲ್ಪ ಸೀರಿಯಸ್ ಆಗಿದೆ. ರಸ್ತೆ ತಡೆ ಆಗಿರೋ ಕೇಸ್ಗಳೆಲ್ಲ ಇದಾವಲ್ಲ ಸರ್, ಮೊನ್ನೆ ಅಸಾಲ್ಟ್ ಕೇಸ್ ಬಿಟ್ಟು ರಸ್ತೆ ತಡೆ ಮಾಡಿರೋದಕ್ಕೆ ಸಂಬಂಧಪಟ್ಟ ಅವೆಲ್ಲವನ್ನ ತೀರ್ಮಾನ ಮಾಡ್ತಾರೆ. ಬಟ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಅದೇನು ತೀರ್ಮಾನ ಆಗ್ತದೆ ಅಂತ ಗೊತ್ತಿಲ್ಲ. ಸರಿ, ಟೌನ್ಶಿಪ್ ಬೆನ್ನಲ್ಲೇ ಈಗ ವಿಮಾನ ನಿಲ್ದಾಣ ಬರುತ್ತೆ ಅಂತ ಅದರಿಂದ ಹೋರಾಟಕ್ಕೆಲ್ಲ ಸ್ವಲ್ಪ ತಯಾರಿ ಮಾಡ್ತಾರೆ. ಇಲ್ಲ, ಊಹಾಪೋಹಗಳು ಇನ್ನೂ ತೀರ್ಮಾನ ಆಗಿಲ್ಲ. ವಿಮಾನ ನಿಲ್ದಾಣ ಆಗ್ಬೇಕಾದ್ರೆ ನಾವು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತೇಳಿ. ನಾವು ರಾಜ್ಯ ಸರ್ಕಾರದ ತೀರ್ಮಾನ ಅಲ್ಲ ವಿಮಾನ ನಿಲ್ದಾಣ ಮಾಡ್ತಕ್ಕಂಥದ್ದು. ಅದೆಲ್ಲನೂ ಕೂಡ ಕೇಂದ್ರ ಸರ್ಕಾರದವ್ರು ತೀರ್ಮಾನ ಮಾಡ್ತಾರೆ. ಈಗ ಸುಮ್ಮನೆ ಊಹಾಪೋಹ ಅಲ್ಲ, ಒಂದು ಮಾಡಬೇಕು ಅಂತ 2-3 ಕಡೆ ಪ್ರಸ್ತಾವನೆ ಕಳಿಸ್ತಾರೆ. ಅದರಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅದಕ್ಕೆ ಮಾನದಂಡಗಳಿದ್ದಾವೆ. ಸುಮ್ಮನೆ ಎಲ್ಲದರಲ್ಲಿ ನಾವು ಏರೋ ಇದನ್ನು ಮಾಡೋಕ್ಕಾಗಲ್ಲ. ಏರ್ಪೋರ್ಟ್ಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಾನದಂಡಗಳಿದ್ದಾವೆ. ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಬೇಕು. ಮಾನದಂಡ ಎಲ್ಲ ಕೂಡ ಅನ್ವಯ ಆಗಬೇಕು, ಆಮೇಲೆ ತೀರ್ಮಾನ ಆಗ್ತದೆ. ಸರ್, ಮತ್ತೆ ಇನ್ನೊಂದು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹೋರಾಟಗಾರರ ಮೇಲೆ ದಾಖಲಾದ ಪ್ರಕರಣ ಹಿಂಪಡೆಯಬೇಕನ್ನೋ ಒತ್ತಾಯ ಕೂಡ ಇದೆ. ಇಲ್ಲ ನೋಡಿ, ಬಿಡದಿ ಹೋರಾಟಗಾರರ ಮೇಲೆ ಹಾಕಿಲ್ಲ. ಯಾರು ಕಾನೂನನ್ನು ಕೈಗೆತ್ಕೊಂಡವ್ರೆ ಅವ್ರ ಮೇಲೆ ಹಾಕಿದ್ದಾರೆ. ಅಧಿಕಾರಿಗಳಿಗೆ ಯಾರು ದಳಿಸಿದ್ದಾರೆ ಅವ್ರ ಮೇಲೆ ಹಾಕಿದ್ದಾರೆ. ನಾಳೆ ಅಧಿಕಾರಿಗಳು ಕೆಲಸ ಮಾಡ್ಬೇಕಲ್ಲ ರಾಜ್ಯದಲ್ಲಿ. ನಾಳೆ ಈ ರೀತಿ ವಿಚಾರಗಳಾದಾಗ ಅಧಿಕಾರಿಗಳಲ್ಲಿ ಮುಂದೆ ಬಂದು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಅದು ಅಧಿಕಾರಿಗಳ ಮೇಲೆ ಆಗಿರೋದ್ರಿಂದ ಆ ಪ್ರಕರಣ ಸ್ವಲ್ಪ ಸೀರಿಯಸ್ ಆಗಿದೆ. ರಸ್ತೆ ತಡೆ ಆಗಿರೋ ಕೇಸ್ಗಳೆಲ್ಲ ಇದಾವಲ್ಲ ಸರ್, ಮೊನ್ನೆ ಅಸಾಲ್ಟ್ ಕೇಸ್ ಬಿಟ್ಟು ರಸ್ತೆ ತಡೆ ಮಾಡಿರೋದಕ್ಕೆ ಸಂಬಂಧಪಟ್ಟ ಅವೆಲ್ಲವನ್ನ ತೀರ್ಮಾನ ಮಾಡ್ತಾರೆ. ಬಟ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಅದೇನು ತೀರ್ಮಾನ ಆಗ್ತದೆ ಅಂತ ಗೊತ್ತಿಲ್ಲ.